ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸವಿ ಸಂಪದ ಯೂಟ್ಯೂಬ್ ಚಾನಲ್. ಹೊಸ ವರ್ಷ ಬರ್ತಿದ್ದಂಗೆ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬನೂ ಕೂಡ ದಿಢೀರಂತ ಬಂದೇ ಬಿಡುತ್ತೆ. ಆಗ ಪ್ರತಿಯೊಬ್ಬರಿಗೂ ನೆನಪಾಗೋದೆ ಕೊಬ್ಬರಿ ಕಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ಸುಲಭವಾಗಿ ಕೊಬ್ಬರಿಯನ್ನು ಈ ರೀತಿ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲು ಸಿಪ್ಪೆ ಎಲ್ಲ ತೆಗೆದುಬಿಡೋಣ. ಇದಕ್ಕೆ ನಾನು ಒಂದು ನ್ಯೂಸ್ ಪೇಪರ್ ಮತ್ತು ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ. ಅದ್ರ ಮೇಲ್ಗಡೆ ಈ ರೀತಿ ಕೊಬ್ಬರಿ ತುರಿಯೋದನ್ನು ಇಟ್ಕೊಂಡಿದ್ದೀನಿ. ಇದರಿಂದ ತುಂಬ ಪ್ರೆಷರ್ ಹಾಕಿ ತುರಿಬಾರ್ದು. ನೋಡಿ, ಈ ರೀತಿ ಮೇಲ್ಗಡೆ ಲೇಯರ್ ಮಾತ್ರ ಹೋಗಬೇಕು. ಆ ರೀತಿ ಲೈಟಾಗಿ ಈ ರೀತಿ ತುರ್ಕೊಬೇಕು. ಸುತ್ತ ಇದೇ ರೀತಿ ತುರ್ಕೊಳ್ತಾ ಇರಬೇಕು. ಕೆಲವರು ತುಂಬ ಕೊಬ್ಬರಿಯನ್ನು ಕಟ್ ಮಾಡಿಕೊಂಡು ಎಳ್ಬೀರು ಮಾಡೋರು ಇರ್ತೀರ, ಅಂಥವ್ರಿಗೇ ಇದು ತುಂಬ ಹೆಲ್ಪ್ ಆಗುತ್ತೆ. ಈ ರೀತಿ ಸಿಪ್ಪೆ ಬಿಡಿಸ್ಲಿಕ್ಕೆ ಚಾಕುಗಿಂತ ಈ ಮೆಥಡ್ ತುಂಬ ಈಸಿ. ಅಲ್ಲದೆ ಚಾಕುವಿನಿಂದ ಸಿಪ್ಪೆ ಬಿಡಿಸ್ಲಿಕ್ಕೆ ತುಂಬ ಕೈ ಪೇನ್ ಅನಿಸುತ್ತೆ. ಈ ಮೆಥಡ್ ತುಂಬಾ ಈಸಿ ಅಂತಲೇ ಹೇಳ್ಬೋದು. ಹಾಗೆ ತುಂಬ ಕಡಿಮೆ ಟೈಮ್ ಕೂಡ ತಗೊಳ್ಳುತ್ತೆ. ಒಂದು ಕೊಬ್ಬರಿದು ಮೇಲ್ಗಡೆ ಎಲ್ಲ ಕಪ್ಪು ಭಾಗನ ತೆಗಿಲಿಕ್ಕೆ ಸುಮಾರು 3-5 ನಿಮಿಷ ಅಷ್ಟೇ ತಗೊಳ್ಳುತ್ತೆ. ಈ ರೀತಿ ಸಣ್ಣ ಕೊಬ್ಬರಿ ಆದರೆ. ಸ್ವಲ್ಪ ದಪ್ಪ ಕೊಬ್ಬರಿ ಆದರೆ 5-7 ನಿಮಿಷಗಳು ಮಾತ್ರ ತಗೊಳ್ಬೋದು ಅಷ್ಟೇ. ತುಂಬ ಈಸಿಯಾಗಿ ಯಾವುದೇ ರೀತಿ ಕೈ ಪೇನ್ ಆಗದೆ ಈ ರೀತಿ ನಾವು ಸಿಪ್ಪೆನೆಲ್ಲ ರಿಮೂವ್ ಮಾಡ್ಬೋದು. ಹಾಗೇ ಕಟ್ ಮಾಡ್ಬೋದು. ಬಟ್ ಸ್ವಲ್ಪ ಎಲುಬಿರುಗು ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ಸಿಪ್ಪೆನೆಲ್ಲ ತೆಗೆದು ಮಾಡೋದು ರೂಢಿ ಆಗಿಬಿಟ್ಟಿದೆ. ಆದ್ದರಿಂದ ಈ ರೀತಿ ಮೇಲ್ಗಡೆ ಕಪ್ಪು ಭಾಗನೆಲ್ಲ ಕೊಬ್ಬರಿಲಿ ತೆಗೆದು ಆನಂತರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅಲ್ಲಲ್ಲಿ ಸ್ವಲ್ಪ ಕಪ್ಪು ಭಾಗ ಉಳ್ಕೊಂಡಿದೆ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಉಳಿದಿರುತ್ತೆ. ಕೆಲವೊಂದು ಸರಿ ಈ ಕೊಬ್ಬರಿ ಹಳ್ಳಾದ್ರಿ ಇರುತ್ತಲ್ಲ, ಅಂಥ ಟೈಮಲ್ಲಿ ಜಾಸ್ತಿ ಕಪ್ಪು ಭಾಗ ಉಳ್ಕೊಂಡಿರುತ್ತೆ. ಅಂಥ ಟೈಮಲ್ಲಿ ಈ ರೀತಿ ಪೀಲರ್ ಸಹಾಯದಿಂದ ಈ ರೀತಿ ಮಾಡ್ಕೊಳ್ಬೋದು. ಆಗ ಕಂಪ್ಲೀಟ್ ನಮಗೆ ಬ್ಲ್ಯಾಕ್ ಪಾರ್ಟ್ ಏನಿರುತ್ತೆ ಅದೆಲ್ಲ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ನೋಡಿ ಎಷ್ಟು ಕ್ಲೀನಾಗಿ ರಿಮೂವ್ ಆಗಿದೆ ಅಂತ ಹೇಳಿಬಿಟ್ಟು. ಈ ರೀತಿ ಅಲ್ಲಲ್ಲಿ ಸ್ವಲ್ಪ ಇತ್ತು ಅಂತಂದರೆ ಏನು ತೊಂದರೆ ಇಲ್ಲ. ಕೆಲವೊಂದು ಸರಿ ಸ್ವಲ್ಪ ಹಳ್ಳ ಇರುತ್ತಲ್ಲ ಕೊಬ್ಬರಿನಲ್ಲಿ, ಅಂಥ ಕಡೆ ಸ್ವಲ್ಪ ಜಾಸ್ತಿ ಕಪ್ಪು ಭಾಗ ಉಳ್ಕೊಂಡ್ಬಿಡುತ್ತೆ. ಅಂಥ ಟೈಮಲ್ಲಿ ಈ ರೀತಿ ಬಳಸ್ಬೋದು. ನೀವೇ ನೋಡಿ ಎಷ್ಟು ಕ್ಲೀನಾಗಿ ಬ್ಲ್ಯಾಕ್ ಪಾರ್ಟ್ ಎಲ್ಲ ನೀಟಾಗಿ ರಿಮೂವ್ ಆಗಿದೆ ಅಂತ ಹೇಳಿಬಿಟ್ಟು. ಈ ರೀತಿ ಮೇಲ್ಗಡೆ ಸಿಪ್ಪೆನೆಲ್ಲ ರಿಮೂವ್ ಮಾಡ್ಕೊಂಡ್ಮೇಲೆ ತುಂಬ ಈಸಿಯಾಗಿ ಯಾವ ರೀತಿ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕೊಬ್ಬರಿಯನ್ನು ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕೊಬ್ಬರಿಯನ್ನು ಈ ರೀತಿ 2 ಭಾಗಗಳನ್ನಾಗಿ ಮಾಡ್ಕೊಳ್ಬೇಕು. ಹಾಗೆ ಸ್ವಲ್ಪ ಈ ರೀತಿ ಹಸಿ ಇದೆ, ಸಾಫ್ಟ್ ಆಗಿದೆ ಅನ್ನೋವಂಥ ಕೊಬ್ಬರಿಯನ್ನು ಚೂಸ್ ಮಾಡಿಕೊಂಡ್ರೆ ನಮಗೆ ಈ ರೀತಿ ಕಟ್ ಮಾಡ್ಕೊಳ್ಳಿಕ್ಕೆ ತುಂಬಾ ಈಸಿ ಆಗುತ್ತೆ. ತುಂಬ ಗಟ್ಟಿ ಕೊಬ್ಬರಿ ಆದರೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಅದು ಕೂಡ ತುಂಬಾ ಕಷ್ಟ ಅಂತ ಏನಿಲ್ಲ. ಈ ಮೆಥಡಲ್ಲಿ ಈಸಿಯಾಗಿ ಎಷ್ಟು ಕೊಬ್ಬರಿಯನ್ನಾದರೂ ಸರಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೋದು. 2 ಭಾಗ ಆದಮೇಲೆ ಕೊಬ್ಬರಿ ಒಂದು ಭಾಗದ್ದು ಮತ್ತೆ ಅರ್ಧ ಕಟ್ ಮಾಡಿಕೊಂಡು ಈ ರೀತಿ ಸಣ್ಣ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಸಣ್ಣದಾಗಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ ಅಂತ ನೀವೇ ನೋಡ್ಬೋದು. ನನ್ನ ಮಗಳು ನಾನು ತೋರಿಸ್ತೀನಿ ಅಂತ ತೋರಿಸ್ತಾ ಇದ್ದಾಳೆ. ಓಕೆ, ಇದನ್ನು ಮತ್ತೆ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡ್ಮೇಲೆ ಈ ರೀತಿ ಜೋಡಿಸ್ಕೊಳ್ಬೇಕು. ಈಗ ಈ ಈರುಳ್ಳಿ ಅಥವಾ ಬೀನ್ಸ್ ಕಟ್ ಮಾಡ್ತೀವಲ್ವ, ಆ ರೀತಿ ಜಸ್ಟ್ ಚಾಪ್ ಮಾಡ್ಕೊಳ್ಳೋದು ಅಷ್ಟೇ. ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ತುಂಬಾ ಈಸಿ. ಕೆಲವರು ಕತ್ತರಿನಲ್ಲಿ ಒಂದೊಂದೇ ಪೀಸ್ ತೊಗೊಂಡು ಕಟ್ ಮಾಡ್ತಾರೆ. ಕೆಲವೊಬ್ಬರು ತುಂಬಾ ಕಷ್ಟಪಟ್ಟು ಕೊಬ್ಬರಿಯನ್ನು ಕಟ್ ಮಾಡ್ತಾರೆ. ಈ ಮೆಥಡಲ್ಲಿ ನೀವು ಕಟ್ ಮಾಡ್ತು ಅಂತ ಹೇಳಿದ್ರೆ 10-20 ಕೊಬ್ಬರಿನಾದರೂ ಈಸಿಯಾಗಿ ಕಟ್ ಮಾಡ್ಬೋದು. ಇದನ್ನೆಲ್ಲ ನಾನು ಮಾಡಲಿಕ್ಕೆ ಒಂದು 3-4 ಕೊಬ್ಬರಿ ಕಟ್ ಮಾಡಿಕೊಂಡೆ ಸಣ್ಣದು. ಬಟ್ ಅರ್ಧ ಗಂಟೆನೋ ಒಂದು 20 ನಿಮಿಷದಲ್ಲೆಲ್ಲ ಮುಗೀತು. ಸೊ ಹಂಗಾಗಿ ತುಂಬ ಕೊಬ್ಬರಿ ಏನಾದರೂ ಕಟ್ ಮಾಡ್ತಾ ಇದ್ದರೆ ನೀವು ಈ ಮೆಥಡಲ್ಲಿ ಮಾಡ್ಕೊಳ್ಳಿ, ತುಂಬಾ ಈಸಿ ಆಗುತ್ತೆ. ಸಿಪ್ಪೆ ಬಿಡಿಸುವಾಗ ಕೈ ನೋವು ಬರೋದಾಗಲಿ, ಹೆಬ್ಬೆರಳು ಚಾಕುನಲ್ಲಿ ಹಿಂಗಂದು ತುಂಬಾ ಪೇಯ್ನ್ ಬರುತ್ತೆ. ಈ ಮೆಥಡಲ್ಲಿ ನಿಮಗೆ ಯಾವುದೇ ರೀತಿ ಕೈ ಕೂಡ ಪೇಯ್ನ್ ಆಗಲ್ಲ. ನೋಡ್ತಾ ಇರ್ಬೋದು ಎಷ್ಟು ಸಣ್ಣದಾಗಿ ನಾನು ಕೊಬ್ಬರಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಇದು ಒಣಗಿದ ಮೇಲೆ ಇನ್ನೂ ಸಣ್ಣದಾಗಿ ಕಾಣಿಸುತ್ತೆ. ಹಾಗೆ ಸ್ವಲ್ಪ ಹಸಿ ಅಂಶ ಇದೆ ಈ ಕೊಬ್ಬರಿನಲ್ಲಿ, ಅಂದರೆ ಅಷ್ಟು ಗಟ್ಟಿಯಾಗಿ ಒಣಗಿಲ್ಲ. ಆದ್ದರಿಂದ ಚೆನ್ನಾಗಿ ಒಣಗಿದ ಮೇಲೆ ನಿಮ್ಗೆ ಇನ್ನೂ ಸಣ್ಣದಾಗಿ ಕೊಬ್ಬರಿ ಸಿಗುತ್ತೆ. ಹಾಗೆ ನಾನು ಒಣಗಿಸ್ಕೊಳ್ಬೇಕಾದ್ರೆ ಈ ರೀತಿ ಟ್ರಾನ್ಸ್ಪರೆಂಟ್
ಸ್ವಲ್ಪ ಅಂದರೆ ತೆಳುವಾದ ಬಟ್ಟೆಯನ್ನು ಮೇಲ್ಗಡೆ ಹಾಕಿ ಮುಚ್ಚಿ ಆನಂತರ ಬಿಸಿಲಿಗೆ ಇಡ್ತೀನಿ. ಯಾಕೆಂದರೆ ಸಣ್ಣ ಪುಟ್ಟ ಡಸ್ಟ್ ಪಾರ್ಟಿಕಲ್ಸ್ ಕೊಬ್ಬರಿ ಮೇಲೆ ಕುತ್ಕೊಳ್ದೇ ಇರಲಿ ಅಂತ ಹೇಳ್ಬಿಟ್ಟು. ನಾನು ತೋರಿಸ್ದಂಗೆ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಧೂಳು ಹೇಗೆ ದುಪ್ಪಟ್ಟ ಮೇಲೆ ಕಾಣಿಸ್ತಾ ಇತ್ತು ಅಂತ ನೀವೇ ನೋಡಿದ್ರಿ. ಈಗ ಚೆನ್ನಾಗಿ ನಾನು ವೀಡಿಯೋಗೋಸ್ಕರ ಬೇಗನೆ ಡ್ರೈ ಮಾಡಿ ಇಟ್ಕೊಳ್ತಾ ಇದ್ದೀನಿ. 2 ಡೇಸ್ ಅಷ್ಟೇ ನಾನು ಇವಾಗ ಬಿಸಿಲಲ್ಲಿ ಒಣಗಿಸಿರೋದು. ನೋಡಿ ಎಷ್ಟು ಗರಿಗರಿ ಆಗಿದೆ ಅಂತ. ಹಾಗೆ ತುಂಬ ಸಣ್ಣದಾಗಿ ಕಾಣಿಸ್ತಾ ಇದೆ. ಇನ್ನೂ ಚೆನ್ನಾಗಿ ಇನ್ನೊಂದು ದಿನ ಅಥವಾ 2 ದಿನ ಡ್ರೈ ಮಾಡ್ತು ಅಂತ ಹೇಳಿದ್ರೆ ಇನ್ನೂ ಗಟ್ಟಿಯಾಗಿ ಸಣ್ಣದಾಗಿ ಪೀಸಸ್ ಕಾಣಿಸುತ್ತೆ. ನೋಡಿದ್ರಿ ಅಲ್ವಾ ಎಷ್ಟು ಸುಲಭವಾಗಿ ಕೊಬ್ಬರಿಯನ್ನು ನಾವು ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೊಳ್ಬಹುದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಹಾಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಕೊಬ್ಬರಿಯನ್ನು ಹೇಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡ್ವಿ ಅದೇ ರೀತಿ ಬೆಲ್ಲನೂ ಕೂಡ ಹೇಗೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಬೇಕಾ? ಹಾಗಿದ್ದರೆ ಕಮೆಂಟ್ ಮಾಡಿ, ಖಂಡಿತ ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.